ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ಬಹಳ ಆಡಿಯನ್ಸ್ಗಳು ನಮ್ಮ ಒಂದು ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ರು, ನಮ್ಮ ಒಂದು ರೇಷನ್ ಕಾರ್ಡ್ದಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ಒಂದು ಸದಸ್ಯರನ್ನ ಸೇರ್ಪಡೆ ಮಾಡೋದಕ್ಕೆ ಅಥವಾ ಟೋಟಲಿ ರೇಷನ್ ಕಾರ್ಡ್ದಲ್ಲಿ ಕರೆಕ್ಷನ್ ಮಾಡುವಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡಿ. ಅದು ಯಾವಾಗ ಬಿಡ್ತಾರೆ, ಯಾವಾಗಿಂದ ಶುರುವಾಗುತ್ತೆ, ಯಾವಾಗ ಕೊನೆಯಾಗುತ್ತೆ, ಸಮಯ ಏನು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಅನ್ನೋದಕ್ಕೆ ಬಹಳ ಆಡಿಯನ್ಸ್ಗಳು ಕಮೆಂಟ್ ಮಾಡ್ತಾ ಇದ್ರು. ಸೊ ಅದಕ್ಕಾಗಿ ಈ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂತಂದ್ರೆ ರೇಷನ್ ಕಾರ್ಡ್ ಅನ್ನೋದು ಮಾನ್ಯತೆ ಪಡೆದಿರುವಂಥ ಒಂದು ದಾಖಲೆಯಾಗಿದೆ. ಸೊ ಇದನ್ನ ನೀವು ಪೂರ್ತಿಯಾಗಿ ತಿಳ್ಕೊಂಡು ಯಾರೆಲ್ಲ ಕರೆಕ್ಷನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು, ಈ ಒಂದು ರೇಷನ್ ಕಾರ್ಡನ್ನು ನೀವು ಕರೆಕ್ಷನ್ ಮಾಡ್ಕೋಬಹುದು. ಇದರಲ್ಲಿ ಏನೆಲ್ಲ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಇದು ಪಬ್ಲಿಕ್ ಲಾಗಿನ್ನಲ್ಲಿ ನೀವು ಕರೆಕ್ಷನನ್ನು ಮಾಡ್ಕೋಬೋದಾ, ಅಥವಾ ಇದರ ಜೊತೆಗೆ ಹೊಸ ರೇಷನ್ ಕಾರ್ಡಿಗೆ ಏನಾದರೂ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರಾ, ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಒಂದು ಶ್ರಮಕ್ಕೆ ನೀವು ಲೈಕ್ ಮಾಡಿ, ವಿಡಿಯೋಗೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇರಲಿ ಕಮೆಂಟ್ ಮಾಡಿ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ಒಂದು ಆಹಾರ ಇಲಾಖೆಯಿಂದ. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರೇಷನ್ ಕಾರ್ಡ್ ಸರ್ವರ್ಗಳು ಬಹಳ ಬ್ಯುಸಿಯಾಗಿರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನಾವು ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಕರೆಕ್ಷನ್ ಮಾಡಲಿಕ್ಕೆ ಹೋದಾಗ ಆನ್ಲೈನ್ ಸೆಂಟರ್ಗಳಲ್ಲಿ ಅಥವಾ ನೀವೆಲ್ಲಿ ಹೋಗ್ತಿರೋ ಅಲ್ಲಿ ವೇಟ್ ಮಾಡಿ, ಯಾಕೆಂದರೆ ಸರ್ವರ್ ಇಶ್ಯೂ ಇರುತ್ತೆ. ಸೊ ಅವಾಗ ನೀವು ಕಾಯಲೇಬೇಕಾಗತ್ತೆ. ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಏನೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ, ನಿಮ್ಮ ಒಂದು ಇರುವಂಥ ರೇಷನ್ ಕಾರ್ಡ್ದಲ್ಲಿ ಮೊದಲನೇದಾಗಿ ನಿಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಕುಟುಂಬದ ಸದಸ್ಯರ ಹೆಸರುಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ತಿದ್ದುಪಡಿ ಬೇರೆ, ಸೇರ್ಪಡೆ ಬೇರೆ, ಎರಡೂ ಬೇರೆ ಬೇರೆನೆ. ಸೊ ನಿಮಗೆ ತಿದ್ದುಪಡಿ ಅಂತಂದರೆ ಏನಾದರೂ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಇದಕ್ಕೆ ತಿದ್ದುಪಡಿ ಅಂತ ಹೇಳಿ ಅಂತಾರೆ. ಸೇರ್ಪಡೆ ಅಂದರೆ ನಿಮ್ಮ ಕುಟುಂಬದ ಸದಸ್ಯರು ಯಾರಾದರೂ ಹೊಸದಾಗಿ ಸೇರ್ಪಡೆ ಆಗೋದಿದ್ರೆ ಅದಕ್ಕೆ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಮೂರನೇದಾಗಿ ಕುಟುಂಬದ ಸದಸ್ಯರು ತೆಗೆದು ಹಾಕುವುದು. ಇವಾಗ ನಿಮ್ಮ ಮನೆಯಲ್ಲಿ ಯಾರಾದರೂ ಎಕ್ಸ್ಪೈರ್ ಆಗಿದ್ದರೆ ಅಥವಾ ಮನೆಯ ಮಗಳು ಮದುವೆ ಆಗಿದ್ದರೆ ಅವರನ್ನು ನಿಮ್ಮ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಲಿಕ್ಕೆ, ತೆಗೆದು ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾಲ್ಕನೇದಾಗಿ ಸದಸ್ಯರ ಫೋಟೋ ಬದಲಾವಣೆ. ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ನೀವೇನಾದರೂ ಒಂದು ವೇಳೆ ಫೋಟೋ ಬದಲಾವಣೆ ಮಾಡ್ಕೊಂಡಿದ್ರೆ, ಸೊ ಅದೇ ಥರ ಫೋಟೋನ ನೀವು ರೇಷನ್ ಕಾರ್ಡ್ದಲ್ಲಿಯೂ ಕೂಡ ಬದಲಾವಣೆ ಮಾಡ್ಕೋಬಹುದು, ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಐದನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ದಲ್ಲಿ ಮುಖಪುಟದಲ್ಲಿ ಪುರುಷರು ಇದ್ದರೆ ಅದನ್ನು ನೀವು ಮುಖ್ಯಸ್ಥರನ್ನ ಬದಲಾವಣೆ ಮಾಡ್ಕೋಬಹುದು. ಒಂದು ವೇಳೆ ಮನೆ ಯಜಮಾನ ಮುಖಪುಟದಲ್ಲಿ ಇದ್ದರೆ ಅದನ್ನು ಮನೆ ಯಜಮಾನಿಯರನ್ನಾಗಿ ಇಲ್ಲಿ ಮುಖ್ಯಸ್ಥರನ್ನಾಗಿ ಬದಲಾವಣೆ ಮಾಡ್ಕೋಬಹುದು. ಮುಖ್ಯಸ್ಥರನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಮಹತ್ವ ಎದು ಕೊಡ್ತಾ ಇದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಇಲ್ಲಿ ಮುಖಪುಟದಲ್ಲಿ ಮನೆ ಯಜಮಾನಿ ಇದ್ದರೆ ಮಾತ್ರನೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗುತ್ತೆ. ಸೊ ಇನ್ನು ಆರನೇದಾಗಿ ನ್ಯಾಯಬೆಲೆ ಅಂಗಡಿ ಬದಲಾವಣೆ. ಸೊ ನೀವು ಒಂದು ಊರಿಂದ ಊರಿಗೆ ಅಥವಾ ಒಂದು ಏರಿಯಾದಿಂದ ಏರಿಯಾಗೆ ನಿಮ್ಮ ಒಂದು ರೇಷನ್ ಕಾರ್ಡ್ದಲ್ಲಿ ನ್ಯಾಯಬೆಲೆ ಅಂಗಡಿಯ ವಿಳಾಸವನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು. ಇಷ್ಟು 6 ಬದಲಾವಣೆಗಳನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ದಲ್ಲಿ ನೀವು ಮಾಡಿಕೊಳ್ಳುವಂಥ ಅವಕಾಶ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತೇಳಿ ನಿಮಗೆ ಪ್ರಶ್ನೆ ಹುಟ್ಟಿರುತ್ತೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ದಲ್ಲಿ ತಿದ್ದುಪಡಿ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಥರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ, ಸರಿನಾ? ಇನ್ನು ನಿಮಗೆ ಇನ್ನೊಂದು ಪ್ರಶ್ನೆ ಹುಟ್ಟಿರುತ್ತೆ, ಪಬ್ಲಿಕ್ ಲಾಗಿನ್ ಅಥವಾ ನಾವೇ ಆನ್ಲೈನಲ್ಲಿ ನಮ್ಮ ಒಂದು ರೇಷನ್ ಕಾರ್ಡನ್ನು ನಮಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆಯಾ, ಯಾವುದಾದ್ರೂ ಲಿಂಕ್ ಇದ್ರೆ ಕೊಡ್ತೀರಾ, ಯೂಸರ್ ನೇಮು ಪಾಸ್ವರ್ಡ್ ಏನಾದರೂ ಇದ್ರೆ ಹೇಳ್ತೀರಾ ಅಂತೇಳಿ ಭಾಳ ಜನರು ಕಮೆಂಟ್ ಮಾಡ್ತಾರೆ. ಸೊ ಅಂಥದಕ್ಕೆ ಇಲ್ಲಿ ಅವಕಾಶ ಇಲ್ಲ. ನೀವು ಪಬ್ಲಿಕ್ ಲಾಗಿನ್ನಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಇನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಬೇಕಾಗಿರುವ ದಾಖಲೆಗಳು ಏನು ಅಂದರೆ, ನಿಮ್ಮ ಹತ್ರ ಇರುವಂಥ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ, ಜಾತಿ ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ, ಜೊತೆಗೆ ನಿಮ್ಮ ಕುಟುಂಬದಲ್ಲಿ 6 ವರ್ಷದ ಒಳಗಿನ ಮಕ್ಕಳಿದ್ದಾರೆ ಅವರ ಒಂದು ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಇದು
ಅರ್ಜಿ ಸಲ್ಲಿಸಲಿಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಬೇಕಾಗಿರೋ ದಾಖಲೆಗಳು. ಇನ್ನು ಒಂದು ಈ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಹತ್ತಿರದ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು CSC ಸೆಂಟರ್ಗಳಂತಹ ನೀವು ಗ್ರಾಹಕ ಸೇವಾ ಕೇಂದ್ರಕ್ಕೆ ಹೋಗಿಬಿಟ್ಟಿನೇ ಅರ್ಜಿಯನ್ನು ಸಲ್ಲಿಸಬೇಕು. ಇದು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಮಾತ್ರ ನಿಮಗೆ ಮಾನ್ಯತೆ ಸಿಗುತ್ತೆ. ಇಲ್ಲದಿದ್ದರೆ ಹೊರಗಡೆ ಬೇರೆ ಯಾವುದೋ ಒಂದು ಪೋರ್ಟಲಿಂದ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅದಕ್ಕೆ ಮಾನ್ಯವಾಗಿರೋದಿಲ್ಲ. ಸೊ ನೀವು ಈ 4 ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಮಾತ್ರ ಅದು ಯೋಗ್ಯವಾಗಿರುತ್ತೆ. ಇನ್ನು ಈ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 31 ಮಾರ್ಚ್ 2026. ಸೊ ಇಲ್ಲಿ ನಿಮಗೆ ಬಹಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಸರ್ಕಾರದವರು. ಸೊ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಈ ಒಂದು ಪ್ರೊಸೆಸ್ಸು ಶುರುವಾಗಿರುತ್ತೆ. ನಿಮ್ಮ ಎಲ್ಲ ದಾಖಲೆಗಳನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಹತ್ತಿರದ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸುವಾಗ ಒಂದು ವೇಳೆ ಏನಾದರೂ ಸರ್ವರ್ ಪ್ರಾಬ್ಲಮ್ ಅಂತಂದರೆ ನಿಮ್ಮ ಎಲ್ಲ ದಾಖಲೆಗಳ ಒಂದು ಪ್ರತಿಯನ್ನು ಕಂಪ್ಯೂಟರ್ ಆಪರೇಟರ್ ಹತ್ರ ಕೊಟ್ಟು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟು ಸರ್ವರ್ ಯಾವಾಗ ಬರುತ್ತೋ ಅವಾಗ ನಮ್ಗೆ ಕಾಲ್ ಮಾಡಿ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರ್ತೀವಿ ಅಂತ ಹೇಳಿ ಇದನ್ನು ನೀವು ನಿಮ್ಮ ಒಂದು ಹೆಚ್ಚಿನ ಪ್ರಯತ್ನವನ್ನು ಮಾಡ್ಕೊಂಡ್ಬಿಟ್ಟು ನಿಮ್ಮ ಈ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೋಬೋದು, ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಪ್ರಕ್ರಿಯೆಯನ್ನು. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.